ನಮಸ್ಕಾರ ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ಎಕ್ಸ್ಪ್ಲೋರ್ ಎಜು ಚಾನಲ್ಗೆ ಸ್ವಾಗತ. ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ 3ನೇ ತಾರೀಕು ಫೆಬ್ರವರಿಯಿಂದ ಕಾಮೆಡ್-ಕೆ ರಿಜಿಸ್ಟ್ರೇಷನು ಕಾಮೆಡ್-ಕೆ ಎಕ್ಸಾಮ್ 2026ಗೆ ರಿಜಿಸ್ಟ್ರೇಷನ್ ಪ್ರಾರಂಭವಾಗಿದ್ದು, ನೀವು ಎಲ್ಲ ವಿದ್ಯಾರ್ಥಿಗಳು ಅದರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿರಬಹುದು ಮತ್ತು ಸುಮಾರು ವಿದ್ಯಾರ್ಥಿಗಳು ಆಲ್ರೆಡಿ ರಿಜಿಸ್ಟ್ರೇಷನ್ನ ಪ್ರಾರಂಭ ಮಾಡಿರ್ಬೋದು ಅಂತ ನಾನು ಆಶಿಸ್ತೀನಿ. ಈ ವಿಡಿಯೋನ ಕೊನೆವರೆಗೂ ನೋಡಿ. ಇದರಲ್ಲಿ ನಾನು ನಿಮಗೆ ಎಲ್ಲ ಇನ್ಫಾರ್ಮೇಷನ್ನ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತಿದ್ದೀನಿ. ಹೇಗೆ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು, ಯಾವ್ಯಾವ ಡಾಕ್ಯುಮೆಂಟ್ಗಳನ್ನು ಯಾವ್ಯಾವ ಥರ ರೆಡಿ ಮಾಡ್ಕೋಬೇಕು, ಎಲ್ಲ ವಿವರಗಳನ್ನು ನಾನು ನಿಮಗೆ ಕೊಡ್ತೀನಿ. ಸೊ ಈಗ ಒಂದು 2 ದಿವಸದಿಂದ ವೆಬ್ಸೈಟ್ ಸ್ವಲ್ಪ ತೊಂದರೆಯಲ್ಲಿದ್ದರಿಂದ ಸುಮಾರು ವಿದ್ಯಾರ್ಥಿಗಳಿಗೆ ತೊಂದರೆ ಆಗಿದೆ ರಿಜಿಸ್ಟ್ರೇಷನ್ಗೆ. ನಿನ್ನೆಯಿಂದ ಸ್ವಲ್ಪ ಸರಾಗವಾಗಿ ನಡೀತಾ ಇದೆ ಎಲ್ಲ ರಿಜಿಸ್ಟ್ರೇಷನ್. ಸುಮಾರು ವಿದ್ಯಾರ್ಥಿಗಳಿಗೆ ರಿಜಿಸ್ಟ್ರೇಷನ್ ಮಾಡಿಸ್ಕೊಟ್ಟಿದ್ದೀನಿ ನಾನು. ಸೊ ಹೀಗಾಗಿ ನಿಮಗೆ ಅದನ್ನು ಒಂದು ಡೆಮೋ ವಿಡಿಯೋ ಮಾಡೋಣ ಅಂತ ಇವತ್ತು ವಿಡಿಯೋನ ಮಾಡ್ತಾಯಿದ್ದೀನಿ. ಕೊನೆಯವರೆಗೂ ನೋಡಿ. ಏನಾದರೂ ಪ್ರಶ್ನೆಗಳಿದ್ದರೆ ನಿಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಎಲ್ಲ ಪ್ರಶ್ನೆಗಳಿಗೂ ನಾನು ಉತ್ತರ ಕೊಡ್ತೀನಿ. ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಎಲ್ಲ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂಥ ಮಾಹಿತಿಗಳು ಇಲ್ಲಿ ಉಚಿತವಾಗಿ ಎಕ್ಸ್ಪ್ಲೋರ್ ಎಜು ಚಾನಲಲ್ಲಿ ನಿಮಗೆ ದೊರಕುತ್ತೆ. ಸೊ ಹೀಗಾಗಿ ಯಾವುದೇ ಎಕ್ಸಾಮ್ ಬರಿತಾ ಇದ್ದರೂ ಕೂಡ, ಆ ಎಕ್ಸಾಮ್ ಬಗ್ಗೆ ಯಾವುದೇ ಥರ ಡೌಟ್ಗಳಿದ್ದರೂ ಕೂಡ ನಿಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಆ ಪ್ರತಿಯೊಂದು ವಿವರಣೆ ನಿಮಗೆ ಕೊಡ್ತಾ ಹೋಗ್ತೀನಿ, ನಿಮಗೆ ಕ್ಲಾರಿಫೈ ಕೂಡ ಮಾಡ್ತೀನಿ. ಸಂಬಂಧಪಟ್ಟಂಥ ಫ್ರೆಂಡ್ಸ್ಗೆ, ರಿಲೇಟಿವ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ, ಅವರಿಗೂ ಕೂಡ ಮಾಹಿತಿ ದೊರಕಲಿ. ಸೊ ಈಗ ಮುಖ್ಯವಾದ ವಿಷಯಕ್ಕೆ ಬರೋಣ. ಕಾಮೆಡ್-ಕೆ 2026 ಎಂಟ್ರೆನ್ಸ್ ಎಕ್ಸಾಮ್ ದಟ್ ಈಸ್ ಆಲ್ರೆಡಿ ಟೋಲ್ಡ್. ನಾನು ಮುಂಚೆ ಹೇಳ್ದಂಗೆ 9th May 2026 ಸ್ಯಾಟರ್ಡೇ ಎಕ್ಸಾಮ್ ಇರೋದರಿಂದ application start date 2 PM of 3rd February. Application last date 12 noon of 16th March. ಸೊ ಹೆಚ್ಚು ಕಡಿಮೆ ನಿಮಗೆ 40 ದಿವಸ ಟೈಮ್ ಇದೆ. 40 ದಿವಸ ಟೈಮ್ ಇರೋದ್ರಿಂದ ಆರಾಮವಾಗಿ ಎಲ್ಲ ಡಾಕ್ಯುಮೆಂಟ್ಗಳನ್ನು ರೆಡಿ ಮಾಡಿಕೊಂಡು ಒಂದು ಸರ್ತಿ ನೀವು ನೀಟಾಗಿ ರಿಜಿಸ್ಟ್ರೇಷನ್ನ ಪ್ರಾರಂಭ ಮಾಡಿದರೆ ಒಂದು 20 ನಿಮಿಷದಲ್ಲಿ ಕಂಪ್ಲೀಟಾಗಿ ರಿಜಿಸ್ಟ್ರೇಷನ್ ಮುಗಿದು ಪೇಮೆಂಟ್ ಮಾಡಿ ಸಕ್ಸಸ್ಫುಲ್ಲಾಗಿ ನೀವು ಲಾಗೌಟ್ ಆಗ್ಬೋದು. ಸೊ ಅದ್ರ ಪ್ರಕಾರ ನೋಡೋದಾದರೆ ಫಸ್ಟು ನೀವು ಲಾಗಿನ್ ಆಗೋಕ್ಕಿಂತ ಮುಂಚೆ ಅದರ ಬಗ್ಗೆ ಇನ್ಫಾರ್ಮೇಷನ್ ಸ್ವಲ್ಪ ತಿಳ್ಕೊಳ್ಳಿ. ಕಾಮೆಡ್-ಕೆ UGT ಎಕ್ಸಾಮ್ ಬ್ರೋಚರ್ 2026ನ ಸ್ವಲ್ಪ ನೋಡ್ಕೊಂಡು ಹೋಗೋದಾದರೆ ಇಲ್ಲಿ ಇನ್ಫಾರ್ಮೇಷನ್ ಬ್ರೋಚರ್ನ ನಾನು ಡೌನ್ಲೋಡ್ ಮಾಡಿಟ್ಟಿದ್ದೀನಿ. ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಮುಖ್ಯವಾಗಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡು ಅಪ್ಲಿಕೇಶನ್ ನಂಬರ್ ಜನ್ರೇಟ್ ಮಾಡಿ ಆಮೇಲೆ ಲಾಗಿನ್ ಆಗಬೇಕು. ಇದು ಎಲ್ಲ ಎಕ್ಸಾಮ್ ಅಪ್ಲಿಕೇಶನ್ ಫಿಲ್ ಮಾಡುವಾಗ ನೀವು ಸನ್ನಿವೇಶವನ್ನು ಎದುರಿಸ್ತೀರಿ, ಆಲ್ರೆಡಿ ಗೊತ್ತಿರೋ ವಿಷಯನೇ. ಆದರೆ ನಾನು ಮುಖ್ಯವಾಗಿ ಇದರಲ್ಲಿ ಏನು ಹೇಳೋಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀನಿ ಅಂತ, ಡಾಕ್ಯುಮೆಂಟ್ಗಳು ಯಾವ್ಯಾವುದು ಬೇಕು, ಏನೇನು ಫಾರ್ಮೆಟಲ್ಲಿ ಬೇಕು, ಯಾವ ಸೈಜಲ್ಲಿ ಇರಬೇಕು, ಅದ್ರ ಬಗ್ಗೆ ನೀವು ಸ್ವಲ್ಪ ಗಮನ ಕೊಟ್ಟು ನೋಡಿ. ಇಲ್ಲಿ ಫಸ್ಟು ಸ್ಟೆಪ್ ಬೈ ಸ್ಟೆಪ್ ರಿಜಿಸ್ಟ್ರೇಷನ್ನು ಮತ್ತು ಅಪ್ಲಿಕೇಶನ್ ಫಿಲ್ಅಪ್ ಮಾಡೋದಕ್ಕೆ ಕೊಟ್ಟಿದ್ದಾರೆ. ಫಸ್ಟ್ ಸ್ಟೆಪ್ ನೋಡಿ, ಇಲ್ಲಿ ಫಿಲ್ ಇನ್ ದ ಕ್ಯಾಂಡಿಡೇಟ್ ಡೀಟೇಲ್ಸ್ ಆಫ್ ದ ರಿಜಿಸ್ಟ್ರೇಷನ್ ಫಾರ್ಮ್, ಜನರೇಟ್ ಆ್ಯಂಡ್ ವ್ಯಾಲಿಡೇಟ್ OTP ಫಾರ್ ದ ರಿಜಿಸ್ಟ್ರೇಷನ್ ಮೊಬೈಲ್ ನಂಬರ್ ಆ್ಯಂಡ್ ಇಮೇಲ್ ID. 2 OTP ಹೋಗುತ್ತೆ ನಿಮಗೆ ರಿಜಿಸ್ಟ್ರೇಷನ್ ಮೊಬೈಲ್ ನಂಬರ್ಗೆ, ಆಮೇಲೆ ಇಮೇಲ್ IDಗೆ. 2 OTPನ ಹಾಕಿದ ಮೇಲೆ ಕ್ಲಿಕ್ ಆನ್ ದ ರಿಜಿಸ್ಟರ್ ಆ್ಯಂಡ್ ಕಂಪ್ಲೀಟ್ ಯುವರ್ ಕ್ಯಾಂಡಿಡೇಟ್ ರಿಜಿಸ್ಟ್ರೇಷನ್. 2 OTP ಹಾಕಿದ ಮೇಲೆ ನಿಮ್ಮ ರಿಜಿಸ್ಟ್ರೇಷನು ಕಂಪ್ಲೀಟ್ ಆಗುತ್ತೆ ಎಕ್ಸಾಮ್ಗೆ. ಆವಾಗ ನಿಮ್ಮ ಎಕ್ಸಾಮ್ಗೆ ಅಪ್ಲಿಕೇಶನ್ ನಂಬರು ಮತ್ತು ಪಾಸ್ವರ್ಡು ಜನ್ರೇಟ್ ಆಗುತ್ತೆ. ಸೊ ಅದು ನಿಮ್ಮ ಲಾಗಿನ್ ಆಗುತ್ತೆ, ಲಾಗಿನ್ ID ಆಗುತ್ತೆ ನಿಮಗೆ. ಗೊತ್ತಾಯ್ತಲ್ಲ? ರಿಜಿಸ್ಟ್ರೇಷನ್ ಆದಮೇಲೆ ಲಾಗಿನ್ ಆಗಿ ಯು ವಿಲ್ ರಿಸೀವ್ SMS ಆ್ಯಂಡ್ ಇಮೇಲ್ ವಿತ್ ಯೂಸರ್ ID ಆ್ಯಂಡ್ ಅಪ್ಲಿಕೇಶನ್ ನಂಬರ್ ಆ್ಯಂಡ್ ಪಾಸ್ವರ್ಡ್. ನಾನು ಆಲ್ರೆಡಿ ಹೇಳಿದೆ ನಿಮಗೆ. ಸೊ ನೌ ಯು ಲಾಗೌಟ್. ಆಲ್ರೆಡಿ ನೀವು ರಿಜಿಸ್ಟ್ರೇಷನ್ ಆದಮೇಲೆ ಒಂದು ಸರಿ ಲಾಗೌಟ್ ಮಾಡಿದ ಮೇಲೆ ಲಾಗಿನ್ ಆಗಿ ಯೂಸರ್ ID ಪಾಸ್ವರ್ಡ್ ಏನು ಕೊಟ್ಟಿರ್ತಾರೋ ಅಪ್ಲಿಕೇಶನ್ ನಂಬರ್ ಜೊತೆಗೆ ಕ್ಯಾಪ್ಚಾ ಹಾಕಿ ಲಾಗಿನ್ ಆದಮೇಲೆ ನಿಮ್ಮ ರಿಜಿಸ್ಟ್ರೇಷನ್ನು ಪ್ರಾರಂಭ ಆಗುತ್ತೆ. ಅಪ್ಲಿಕೇಶನ್ ಫಿಲ್ಲಿಂಗ್ ಪ್ರೊಸೀಜರ್ ವಿಲ್ ಬಿ ಸ್ಟಾರ್ಟೆಡ್ ಒನ್ಸ್ ಯು ರಿಜಿಸ್ಟರ್ಡ್ ಆ್ಯಂಡ್ ಲಾಗೌಟ್. ದೆನ್ ಯು ಹ್ಯಾವ್ ಟು ಲಾಗಿನ್. ದೆನ್ ಆಫ್ಟರ್ ದ್ಯಾಟ್ ಯು ಹ್ಯಾವ್ ಟು ಕ್ಲಿಕ್ ಆನ್ ದ ಗೋ ಟು ದ ಅಪ್ಲಿಕೇಶನ್. ಫಸ್ಟ್ ಟ್ಯಾಬು ಗೋ ಟು ದ ಅಪ್ಲಿಕೇಶನ್ ಅಂತ ಇರುತ್ತೆ. ಅಲ್ಲಿ ಕ್ಲಿಕ್ ಮಾಡಿದ ಮೇಲೆ ಸೆಲೆಕ್ಟ್ ಎಕ್ಸಾಮ್ ದ್ಯಾಟ್ ಯು ಆರ್ ಅಪ್ಲೈಯಿಂಗ್ ಫಾರ್. ಇಲ್ಲಿ ಮಕ್ಕಳಿಗೆ ಸ್ವಲ್ಪ ಕನ್ಫ್ಯೂಸ್ ಆಗಬಹುದು. ಕಾಮೆಡ್-ಕೆ 2026 ಓನ್ಲಿ PCM ಅಂತ ಇರುತ್ತೆ.
ಅದರ ಜೊತೆಗೆ ಯುಗೇಜ್ ಎಕ್ಸಾಮ್ ಅಂತೂ ಕೂಡ ಇರುತ್ತೆ. ಯುಗೇಜ್ ಎಕ್ಸಾಮ್ ಅಂತಂದರೆ ಕಾಮೆಡ್ಕೇನವರೇ ಕಂಡಕ್ಟ್ ಮಾಡ್ತಾರೆ. ಎರಡೂ ಎಕ್ಸಾಮಿಗೆ ಒಂದೇ ಟೆಸ್ಟ್ ಇರುತ್ತೆ. ಸೊ ಕಾಮೆಡ್ಕೆಗೆ ನೀವು ಅಪೇರ್ ಆದಮೇಲೆ ಅದೇ ಸ್ಕೋರ್ ಮೇಲೆ ನಿಮಗೆ ಎರಡು ಎಕ್ಸಾಮಿಗೆ ಕೌನ್ಸಿಲಿಂಗಿಗೆ ಪರ್ಮಿಷನ್ ಕೊಡ್ತಾರೆ. ಯುಗೇಜಲ್ಲಿ ಏನು ಡಿಫ್ರೆನ್ಸ್ ಇರುತ್ತೆ ಅಂದರೆ ಕಾಮೆಡ್ಕೇನಲ್ಲಿರೋದು ಎಲ್ಲ ಇಂಜಿನಿಯರಿಂಗ್ ಕಾಲೇಜುಗಳ ಗ್ರೂಪ್, ಕನ್ಸೋರ್ಷಿಯಂ ಆಫ್ ಮೆಡಿಕಲ್ ಆ್ಯಂಡ್ ಇಂಜಿನಿಯರಿಂಗ್ ಕಾಲೇಜಸ್ ಇನ್ ಕರ್ನಾಟಕ. ಬಟ್ ನೀವು ಔಟ್ಸೈಡ್ ಕರ್ನಾಟಕದಲ್ಲಿ ಈ ಕಾಮೆಡ್ಕೆ ಎಕ್ಸಾಮ್ ಅಥವಾ ಯುಗೇಜ್ ಎಕ್ಸಾಮ್ ಥ್ರೂ ಕೌನ್ಸಿಲಿಂಗಿಗೆ ಭಾಗವಹಿಸಿ ಬೇರೆ ಬೇರೆ ಪ್ರೈವೇಟ್ ಕಾಲೇಜುಗಳಲ್ಲಿ ಯೂನಿವರ್ಸಿಟಿಗಳಲ್ಲಿ ಅಡ್ಮಿಷನ್ ತೊಗೋಬೇಕು ಅಂದರೆ ಯುಗೇಜ್ ಎಕ್ಸಾಮ್ ಕೂಡ ಬರೀಬೇಕು ನೀವು. ಬೇರೆ ಬೇರೆ ಪ್ರೈವೇಟ್ ಯೂನಿವರ್ಸಿಟೀಸು ಅವರ ಲಿಸ್ಟಿಂಗ್ ಇದೆ. ನೀವು ಒಂದು 15-20 ಪ್ರೈವೇಟ್ ಯೂನಿವರ್ಸಿಟಿಗಳು ಇರೋದರಿಂದ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಆ ಎಕ್ಸಾಮ್ ಬರೆದು ಆ ಯೂನಿವರ್ಸಿಟಿಗಳ ಕೌನ್ಸಿಲಿಂಗಲ್ಲಿ ಭಾಗವಹಿಸೋದಕ್ಕೆ ಅರ್ಹತೆ ಪಡ್ಕೋತೀರಿ. there is no much more difference in the exam. Both are same. If you write both, you will be eligible for participate in the counseling of seat allocation across India. If you write only the COMEDK exam along with PCM subject, you are eligible for the engineering colleges in Karnataka only. ಅಷ್ಟೇ ಡಿಫ್ರೆನ್ಸು. ಸೆಲೆಕ್ಟ್ ದ ಎಕ್ಸಾಮ್ ಯು ಆರ್ ಅಪ್ಲೈಯಿಂಗ್ ಫಾರ್. ಎರಡೂ ಮಾಡ್ಬೋದು, ಒಂದೇನೂ ಸೆಲೆಕ್ಟ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಎರಡೂ ಮಾಡಿದರೆ ಅದಕ್ಕೆ ಫೀಸ್ ಬೇರೆ ಇರುತ್ತೆ. ಒಂದೇ ಎಕ್ಸಾಮಿಗೆ ಅಂದರೆ ಫೀಸ್ ಬೇರೆ ಇರುತ್ತೆ. ಎಂಟರ್ ಯುವರ್ ಪರ್ಸನಲ್ ಡೀಟೇಲ್ಸ್. ಫಿಲ್ ಇನ್ ದ ಕೆಟಗರಿ ಡೀಟೇಲ್ಸ್. ಏನಾದರೂ ಕೆಟಗರಿ ಕ್ಲೇಮ್ ಮಾಡ್ತಾಯಿದ್ರೆ fill in academic details and upload documents in the prescribed format and size as mentioned in the information brochure. Fill in the examination city preferences and select payment details. Verify all the details and preview your page. Before you submit the application, ನಾನು ಹೇಳೋದಂತಂದರೆ ಒಂದ್ಸರಿ ಎಲ್ಲ ಡೀಟೇಲ್ಸನ್ನು ಫಿಲ್ಲಪ್ ಮಾಡಿ ಪೇಮೆಂಟ್ ಮಾಡೋಕ್ಕಿಂತ ಮುಂಚೆ ಏನಾದರೂ ಡೀಟೇಲ್ಸ್ ನಿಮಗೆ ಕನ್ಫ್ಯೂಷನ್ ಇದ್ದರೆ ಮತ್ತೆ ರಿವರ್ಸ್ ಹೋಗಿ ಬ್ಯಾಕಲ್ಲಿ ಹೋಗಿ ಒಂದೊಂದು ಸ್ಟೆಪ್ಪನ್ನು ಚೆಕ್ ಮಾಡಿಕೊಂಡು ಮತ್ತೆ ಕಂಪ್ಲೀಟ್ ಮಾಡಿ ಅಪ್ಲಿಕೇಶನನ್ನು ಪ್ರಿವ್ಯೂ ಮಾಡಿದ ಮೇಲೆ ಎಲ್ಲ ಡೀಟೇಲ್ಸ್ ಕರೆಕ್ಟ್ ಆಗಿದ್ದರೆ ದೆನ್ ಯು ಪ್ರೊಸೀಡ್ ಫಾರ್ ದ ಪೇಮೆಂಟ್ ಆಗಿ ಸಕ್ಸಸ್ಫುಲ್ ಆದಮೇಲೆ ರಿಸಿಪ್ಟನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ದೆನ್ ಕ್ಲಿಕ್ ಫಾರ್ ದ ಸಬ್ಮಿಟ್ ಆ್ಯಂಡ್ ಕಂಪ್ಲೀಟ್ ಪೇಮೆಂಟ್. ಆವಾಗ ನಿಮ್ಮ ಅಪ್ಲಿಕೇಶನು ಸಬ್ಮಿಟ್ ಆಗುತ್ತೆ. ಚೆಕ್ ದ ಸಕ್ಸಸ್ಫುಲ್ ಅಪ್ಲಿಕೇಶನ್ ಸ್ಟೇಟಸ್ ಬೈ ಲಾಗಿಂಗ್ ಇನ್ ಅಗೇನ್. ಇದಾದಮೇಲೆ ಲಾಗೌಟ್ ಮಾಡಿ ಮತ್ತು ತಿರ್ಗಾ ಲಾಗಿನ್ ಆದಮೇಲೆ ನಿಮ್ಮ ಅಪ್ಲಿಕೇಶನ್ ಸ್ಟೇಟಸಲ್ಲಿ ಸಕ್ಸಸ್ಫುಲ್ ಆ್ಯಂಡ್ ಪೇಮೆಂಟ್ ಈಸ್ ಸಕ್ಸಸ್ ಅಂತ ಬರುತ್ತೆ. ಆವಾಗ ನಿಮ್ಮದು ರಿಜಿಸ್ಟ್ರೇಷನು ಮತ್ತು ಅಪ್ಲಿಕೇಶನು ಕಂಪ್ಲೀಟ್ ಆಗುತ್ತೆ. ದೆನ್ ಇಫ್ ಯು ವಿಶ್ ಯು ಕ್ಯಾನ್ ಟೇಕ್ ಎ ಪ್ರಿಂಟ್ಔಟ್ ಆಫ್ ಯುವರ್ ಅಪ್ಲಿಕೇಶನ್ ಅಲಾಂಗ್ ವಿತ್ ಯುವರ್ ಫೀ ರಿಸಿಪ್ಟ್. ನೋ ಪ್ರಾಬ್ಲಮ್. ಇದು ಸ್ಟೆಪ್ ಬೈ ಸ್ಟೆಪ್ ಫ್ಲೋ ಚಾರ್ಟ್. ಇದು ಅಪ್ಲಿಕೇಶನ್ ರಿಜಿಸ್ಟ್ರೇಷನು ಮತ್ತು ಕಂಪ್ಲೀಷನ್ಗೆ ಪೇಮೆಂಟ್ ಮಾಡೋದಕ್ಕೆ. ಸೊ ಮುಖ್ಯವಾಗಿ ಅದಾದ ಮೇಲೆ ನಿಮಗೆ ಡಾಕ್ಯುಮೆಂಟ್ಸ್ಗಳು ಏನೇನು ಬೇಕು ಅನ್ನೋದನ್ನು ವಿವರವಾಗಿ ಕಂಪ್ಲೀಟಾಗಿ ಕೊಟ್ಟಿದ್ದಾರೆ ಇಲ್ಲಿ. ಫಸ್ಟು ಮೊಬೈಲ್ ನಂಬರು ದ್ಯಾಟ್ ಯು ಹ್ಯಾವ್ ಎಕ್ಸೆಸ್ ಫಾರ್ ದ ನೆಕ್ಸ್ಟ್ 6 to 7 months. ಅಂದರೆ ಇನ್ನು ಎಕ್ಸಾಮಿಗೆ ನೀವು ರಿಜಿಸ್ಟ್ರೇಷನ್ ನಂಬರ್ ಎಂಟ್ರಿ ಮಾಡಿದ ಮೇಲೆ ಇಮೇಲ್ ID ಮತ್ತು ಮೊಬೈಲ್ ನಂಬರ್ ಏನು ಕೊಡ್ತೀರೋ ಕೌನ್ಸಿಲಿಂಗ್ ಮುಗಿದು ಸೀಟ್ ಅಲೋಕೇಶನ್ ಆಗಿ ಕಾಲೇಜ್ ಅಡ್ಮಿಷನ್ ಆಗೋವರೆಗೂ ಕೂಡ ಅದೇ ಮೊಬೈಲ್ ನಂಬರ್ಗೆ ಮತ್ತು ಇಮೇಲ್ IDಗೆ ಕಮ್ಯುನಿಕೇಟ್ ಮಾಡ್ತಾ ಇರ್ತಾರೆ ಅವರು ಕಾಮೆಡ್ಕೆನವರು. ಸೊ ಪ್ಲೀಸ್ ಕೀಪ್ ಇಟ್ ಆ್ಯಕ್ಟಿವ್ ಫಾರ್ ದ ನೆಕ್ಸ್ಟ್ 6 to 7 months. ಇಮೇಲ್ ID ದ್ಯಾಟ್ ಯು ಹ್ಯಾವ್ ಎಕ್ಸೆಸ್ ಫಾರ್ ದ ನೆಕ್ಸ್ಟ್ 6 to 7 months. ಆಮೇಲೆ SSLC ಅಥವಾ 10th ಮಾರ್ಕ್ಸ್ ಕಾರ್ಡ್ ಫಾರ್ ದ ಕ್ಯಾಂಡಿಡೇಟ್. ಇಟ್ ಶುಡ್ ಬಿ ಇನ್ ಎ JPG ಫಾರ್ಮ್ಯಾಟ್. ಮ್ಯಾಕ್ಸಿಮಮ್ ಸೈಜ್ ಇಸ್ 160 KB. ಸ್ವಲ್ಪ ದೊಡ್ಡ ಮಾಡೋಣ, ನೋಡೋಣ. ಓಕೆ. SSLC ಮಾರ್ಕ್ಸ್ ಕಾರ್ಡು 160 KB JPG ಫಾರ್ಮ್ಯಾಟು. ಯುನಿಕ್ ಗೌರ್ಮೆಂಟ್ ID ಪ್ರೂಫ್ ಆಫ್ ದ ಕ್ಯಾಂಡಿಡೇಟ್. ಪ್ಯಾನ್ ಕಾರ್ಡ್ ಆಗಲಿ ಆಧಾರ್ ಕಾರ್ಡ್ ಆಗಲಿ ಅದು ಕೂಡ JPEG ಫಾರ್ಮ್ಯಾಟು 160 KB. ಕಲರ್ ಪಾಸ್ಪೋರ್ಟ್ ಸೈಜ್ ಆಫ್ ದ ಕ್ಯಾಂಡಿಡೇಟ್. ಮ್ಯಾಕ್ಸಿಮಮ್ ಸೈಜ್ ಈಸ್ 160 KB ಅಗೇನ್. ಅದು ಕೂಡ JPEG ಫಾರ್ಮ್ಯಾಟು. ಸಿಗ್ನೇಚರ್ ಆಫ್ ದ ಕ್ಯಾಂಡಿಡೇಟ್ ಆನ್ ಎ ವೈಟ್ ಶೀಟ್ ಆಫ್ ದ ಪೇಪರ್. ಒಂದು ವೈಟ್ ಶೀಟಲ್ಲಿ ನೀವು ಒಂದು ಚಿಕ್ಕದಾಗಿ ಬಾಕ್ಸ್ ಮಾಡಿಕೊಂಡು ಅದರಲ್ಲಿ ನಿಮ್ಮ ಸಿಗ್ನೇಚರ್ ಮಾಡಿ ಅದನ್ನು ಫೋಟೋ ತೆಗೆದು ಟ್ರಿಮ್ ಮಾಡಿ 160 KB ಅವ್ರಿಗೆ ಸ್ಟೋರೇಜ್ ಮಾಡಿ ಇಟ್ಕೊಳ್ಳಿ. ಇದನ್ನೆಲ್ಲ ಮಾಡೋಕ್ಕಿಂತ ಮುಂಚೆ ನಿಮ್ಮದು ಒಂದು ಪರ್ಸನಲ್ ಫೋಲ್ಡರ್ ಕ್ರಿಯೇಟ್ ಮಾಡಿಕೊಂಡು ಇವನ್ನೆಲ್ಲ ಡಾಕ್ಯುಮೆಂಟ್ಗಳನ್ನ ರೆಡಿ ಮಾಡಿಕೊಂಡು ಆ ಫೋಲ್ಡರಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ. ಚೆಕ್ ದ ಸೈಜ್ ಆಫ್ ಈಚ್ ಡಾಕ್ಯುಮೆಂಟ್
ಇದರಲ್ಲಿ ಕೊಟ್ಟಿರೋ ಪ್ರಕಾರ ಆಲ್ಮೋಸ್ಟ್ ಎಲ್ಲ ಡಾಕ್ಯುಮೆಂಟ್ ಕೂಡ PDF ಅಲ್ಲಿ ಇರಲಿ ಅಥವಾ JPEG ಅಲ್ಲಿ ಇರಲಿ 160 KB ಜಾಸ್ತಿ ಇರಬಾರ್ದು. ಮ್ಯಾಕ್ಸಿಮಮ್ ಸೈಜ್ ಅಲಾಟೆಡ್ ಈಸ್ 160 KB ಫಾರ್ ಈಚ್ ಡಾಕ್ಯುಮೆಂಟ್. ಸೊ ಕಲರ್ ಪಾಸ್ಪೋರ್ಟ್ ಆಯಿತಾ, ಸಿಗ್ನೇಚರ್ ಆಫ್ ದ ಕ್ಯಾಂಡಿಡೇಟ್ ಆಯಿತು, ಸಿಗ್ನೇಚರ್ ಆಫ್ ದ ಪೇರೆಂಟ್ ಆನ್ ಅ ವೈಟ್ ಶೀಟ್ ಸೇಮ್ ಆ್ಯಸ್ ಇಟ್ ಈಸ್. Unique government ID proof of the parent, maximum again 160 KB. If candidate is apply for KKR seat, then KKR certificate, that is clause 371, in the name of the candidate along with the RD number issued by the Assistant Commissioner in charge of the Revenue Subdivision. That is again 160 KB maximum size. SC/ST OBC certificate, if a candidate is claiming, then again the document should be 160 KB JPEG format. Karnataka domicile certificate issued by the revenue authority not below the rank of the Tahsildar in the name of the candidate, maximum 160 KB again. Karnataka domicile certificate is required only from candidates. ಇದು ಮುಖ್ಯವಾದ ಇಂಪಾರ್ಟೆಂಟ್ ಪಾಯಿಂಟ್, ಎಲ್ಲರಿಗೂ ಅಪ್ಲೈ ಆಗೋದಿಲ್ಲ ಕರ್ನಾಟಕ ಡೊಮಿಸೈಲ್ ಸರ್ಟಿಫಿಕೇಟ್. ಇಫ್ ದ ಕ್ಯಾಂಡಿಡೇಟ್ ಇಸ್ ಕ್ಲೇಮಿಂಗ್ KKR ರಿಸರ್ವೇಷನ್ ಆ್ಯಂಡ್ SC/ST OBC ಕ್ಯಾಂಡಿಡೇಟ್ ಆರ್ ರಿಸರ್ವೇಷನ್, ಒಂದು KKR ರಿಸರ್ವೇಷನ್ ಕ್ಲೇಮ್ ಮಾಡ್ತಾ ಇದ್ದರೆ ಕರ್ನಾಟಕ ಡೊಮಿಸೈಲ್ ಸರ್ಟಿಫಿಕೇಟ್ ಬೇಕು, ಇಲ್ಲ ಅಂದರೆ SC/ST OBC ಕ್ಲೇಮ್ ಮಾಡ್ತಾ ಇದ್ದರೆ ಸರ್ಟಿಫಿಕೇಟ್ ಬೇಕು. ಇದಿಷ್ಟು ಡಾಕ್ಯುಮೆಂಟ್ಸ್ಗಳನ್ನ ರೆಡಿ ಮಾಡಿಕೊಂಡು ನೀವು ಫೋಲ್ಡರಲ್ಲಿ ಹಾಕಿದ ಮೇಲೆ ನೀವು ರಿಜಿಸ್ಟ್ರೇಷನ್ ಪ್ರೊಸೆಸನ್ನು ಸ್ಟಾರ್ಟ್ ಮಾಡಬೇಕು. ಇಲ್ಲಿ ಹೋಮ್ ಪೇಜಿಗೆ ಬಂದ ಮೇಲೆ comedk.org ರಿಜಿಸ್ಟರ್ ಅಥವಾ ಲಾಗಿನ್ ಇಲ್ಲಿ ಕ್ಲಿಕ್ ಮಾಡ್ತೀರಿ. ನೀವು ಕ್ಲಿಕ್ ಮಾಡಿದ ಮೇಲೆ ಕ್ಲಿಕ್ ಹಿಯರ್ ಟು ರಿಜಿಸ್ಟರ್, click here to register. ಎಲ್ಲ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ, ನೋಡ ಪ್ರಾಬ್ಲಮ್. ಇಲ್ಲಿ ರಿಜಿಸ್ಟ್ರೇಷನ್ ಡೀಟೇಲ್ಸು, ನೇಮ್ ಆಫ್ ದ ಅಪ್ಲಿಕೆಂಟ್, ಫುಲ್ ನೇಮ್ ಆ್ಯಸ್ ಪರ್ ಯುವರ್ 10th ಮಾರ್ಕ್ಸ್ ಕಾರ್ಡ್ ಶುಡ್ ಬಿ ಫಿಲ್ಡ್ ಇನ್. ಇದರಲ್ಲಿ ಏನು ಚೇಂಜಸ್ ಇರಬಾರ್ದು. ಕೋರ್ಸ್ ಅವರು ನಾಳೆ ಅಪ್ಲಿಕೇಶನ್ ಎಡಿಟ್ ಮಾಡೋದಕ್ಕೆ ಕಾಲಾವಕಾಶ ಕೊಟ್ಟರು ಕೂಡ ದೇ ಅಲೌ ಓನ್ಲಿ ಸೆಲೆಕ್ಟೆಡ್ ಫೀಲ್ಡ್ಸ್ ಟು ಎಡಿಟ್. ಮೊಬೈಲ್ ನಂಬರು ಅಂಥವು ಇರ್ತಾವೆ, ಬಟ್ ನೇಮ್ ಕರೆಕ್ಷನ್ಸ್ಗೆ ಅಲೌ ಮಾಡೋದಿಲ್ಲ. ಪ್ಲೀಸ್ ಫಿಲ್ ದ ನೇಮ್ ಆ್ಯಸ್ ಪರ್ ದ SSLC ಮಾರ್ಕ್ಸ್ ಕಾರ್ಡ್ ಕೇರ್ಫುಲಿ. ಮೊಬೈಲ್ ನಂಬರ್ ಕನ್ಫರ್ಮ್ ಮಾಡಿ 2 ಸರ್ತಿ ಎಂಟ್ರಿ ಮಾಡಬೇಕು, ಇಮೇಲ್ ID ಕನ್ಫರ್ಮ್ ಮಾಡಬೇಕು, ದೆನ್ ಜನರೇಟ್ ಯುವರ್ OTP. ಜನರೇಟ್ OTP ಅಂತ ಕೊಟ್ಟಾದ ಮೇಲೆ ನಿಮಗೆ ಇಮೇಲ್ ID ಒಂದು OTP, ಮೊಬೈಲ್ ನಂಬರ್ ಒಂದು OTP ಬರುತ್ತೆ. ಬಂದಾದ ಮೇಲೆ ಅದನ್ನು 2 ಎಂಟ್ರಿ ಮಾಡಿದ ಮೇಲೆ ನಿಮಗೆ ಅಪ್ಲಿಕೇಶನ್ ರಿಜಿಸ್ಟ್ರೇಷನ್ನು ಅಥವಾ ಎಕ್ಸಾಮ್ಗೆ ರಿಜಿಸ್ಟ್ರೇಷನ್ನು ಕಂಪ್ಲೀಟ್ ಆಗುತ್ತೆ. ಅಲ್ಲಿ ಅಪ್ಲಿಕೇಶನ್ ನಂಬರ್ ಜನ್ರೇಟ್ ಆಗಿ ಬರುತ್ತೆ, ಅದರ ಜೊತೆಗೆ ನಿಮಗೆ ಪಾಸ್ವರ್ಡ್ ಕೂಡ ಜನ್ರೇಟ್ ಆಗುತ್ತೆ. ದೆನ್ ಯು ಕ್ಯಾನ್ ಆಪ್ಟ್ ಫಾರ್ ಚೇಂಜ್ ಆಫ್ ದ ಪಾಸ್ವರ್ಡ್ನ ಚೇಂಜ್ ಮಾಡ್ಕೋಬೋದು. ಪಾಸ್ವರ್ಡ್ ಚೇಂಜ್ ಮಾಡ್ಕೊಂಡು ನಿಮ್ಮ ಓನ್ ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಪ್ರತಿಯೊಂದು ಕಮ್ಯುನಿಕೇಷನ್ ನಿಮಗೆ ಮೊಬೈಲ್ ನಂಬರ್ಗೆ ಮತ್ತು ಇಮೇಲ್ ID ಬರ್ತಾ ಇರುತ್ತೆ. ಅದಾದಮೇಲೆ ಅಪ್ಲಿಕೇಶನ್ ನಂಬರು ಮತ್ತು ಪಾಸ್ವರ್ಡು ಮತ್ತು ಕ್ಯಾಪ್ಚಾ ಹಾಕಿದ ಮೇಲೆ ನಿಮಗೆ ಅಪ್ಲಿಕೇಶನ್ ಫಿಲ್ ಮಾಡೋದಕ್ಕೆ ಪ್ರಾರಂಭ ಮಾಡ್ತೀರಿ. ನೀವು ನಾನು ಆಲ್ರೆಡಿ ಹೇಳ್ದಂಗೆ ನಿಮಗೆ ಸ್ಟೆಪ್ ಬೈ ಸ್ಟೆಪ್ಪಲ್ಲಿ ಒಂದೊಂದಾಗಿ ಫೀಲ್ಡನ್ನು ಕ್ಲಿಕ್ ಮಾಡ್ತಾ ಹೋಗ್ಬೋದು. ಇಲ್ಲಿ ಡಾಕ್ಯುಮೆಂಟ್ಸ್ ಡೀಟೇಲ್ಸ್ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಅಪ್ಲೈಯಿಂಗ್ ಫಾರ್ PCM COMEDK ಓನ್ಲಿ, PCM Unigage ಓನ್ಲಿ, ಬೋತ್ COMEDK ಆ್ಯಂಡ್ Unigage. ನಾನು ಆಲ್ರೆಡಿ ಹೇಳ್ದಂಗೆ ಎರಡಕ್ಕೂ ಅಪ್ಲೈ ಮಾಡ್ತಾಯಿದ್ರೆ 3200 ಎಕ್ಸಾಮ್ ಫೀಸು. COMEDK ಓನ್ಲಿ ಆದರೆ 1950, Unigage ಆದರೆ 1600 ಫೀಸು. ಅಪ್ಲೈಯಿಂಗ್ ಫಾರ್ ಆಯಿತು. ಪರ್ಸನಲ್ ಡೀಟೇಲ್ಸನ್ನು ಫಿಲ್ಲಪ್ ಮಾಡ್ತೀರಿ. ಫಿಲ್ಲಪ್ ಮಾಡಿದ ಮೇಲೆ ಎಲ್ಲ ಡೀಟೇಲ್ಸನ್ನು ನೋಡಿಕೊಂಡು ಕಂಪ್ಲೀಟ್ ಆದ ಮೇಲೆ ಪ್ರತಿಯೊಂದೂ ಟ್ಯಾಬನ್ನು ಫಿಲ್ ಮಾಡಿದ ಮೇಲೆ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಕೊಡಬೇಕು. ನೀವು ಇಲ್ಲಿ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಕೊಟ್ಟಾದಮೇಲೆ ನೆಕ್ಸ್ಟ್ ಟ್ಯಾಬಿಗೆ ಹೋಗುತ್ತದು. ಅಲ್ಲಿ ಎಲ್ಲ ಫಿಲ್ಲನ್ನು ಡೀಟೇಲ್ಸನ್ನು ಮತ್ತೆ ಕಂಪ್ಲೀಟ್ ಮಾಡಿದ ಮೇಲೆ ಲಾಸ್ಟ್ ಸ್ಟೆಪ್ ವಿಲ್ ಬಿ ಯುವರ್ ಪೇಮೆಂಟ್ ಡೀಟೇಲ್ಸ್. ಅದಕ್ಕಿಂತ ಮುಂಚೆ ಅಪ್ಲಿಕೇಶನ್ನ ಪ್ರಿವ್ಯೂ ಮಾಡಿದ ಮೇಲೆ ಎಲ್ಲ ಡೀಟೇಲ್ಸನ್ನು ಚೆಕ್ ಮಾಡ್ಕೊಳ್ಳಿ. ಡ್ರಾಪರ್ ಆಗಿದ್ದರೆ ಅಡಿಷ್ನಲ್ ಡಾಕ್ಯುಮೆಂಟ್ ಆಗಿ 12 ಮಾರ್ಕ್ಸ್ ಕಾರ್ಡನ್ನು ಅಪ್ಲೋಡ್ ಮಾಡಿ, ಇಲ್ಲಾಂದರೆ ಎಂಥ ನೆಸೆಸಿಟಿ ಇಲ್ಲ, ಕಂಪಲ್ಸರಿ ಇಲ್ಲ. ಅದಾದಮೇಲೆ ನೀವು ಪೇಮೆಂಟನ್ನು ಮಾಡಿ, ಪೇಮೆಂಟ್ ಮೆಥಡ್ ಎಲ್ಲ ಕೊಟ್ಟಿರ್ತಾರೆ, ಪೇಮೆಂಟ್ ಡೀಟೇಲ್ಸನ್ನು ಯೂಸ್ ಮಾಡಿಕೊಂಡು ನೀವು ಪೇಮೆಂಟನ್ನು ಮಾಡಿದ ಮೇಲೆ ಪೇಮೆಂಟ್ ಸಕ್ಸಸ್ಫುಲ್ ಅಂತ ಬರುತ್ತೆ.
ಅಪ್ಲಿಕೇಶನ್ನ ನೀವು ಡೌನ್ಲೋಡ್ ಮಾಡಿ ಪ್ರಿಂಟ್ ತೊಗೋಬೋದು. ಅದರ ಜೊತೆಗೆ ಪೇಮೆಂಟ್ ಸ್ಲಿಪ್ಪನ್ನು ಕೂಡ ಪ್ರಿಂಟ್ ತೊಗೊಂಡು ಇಟ್ಕೋಬೋದು. ಇಲ್ಲ ಅಂದರೂ ಕೂಡ ಅಲ್ಲೇ ನಿಮ್ಮ ಲಾಗಿನ್ ಐ ಡಿನಲ್ಲಿ ನಿಮ್ಮ ಅಕೌಂಟಲ್ಲಿ ಇರುತ್ತೆ. ಎನಿ ಟೈಮ್ ಯು ಕ್ಯಾನ್ ಕಮ್ ಬ್ಯಾಕ್ ಆ್ಯಂಡ್ ಲಾಗಿನ್ ಆ್ಯಂಡ್ ಟೇಕ್ ಎ ಪ್ರಿಂಟ್ಔಟ್. ಅದರ ಜೊತೆಗೆ ಮುಖ್ಯವಾಗಿ ಏನು ಮಾಡಿದ್ದಾರೆ ಅಂದರೆ ಎಕ್ಸಾಮಿನೇಷನ್ ಶೆಡ್ಯೂಲ್ ನೋಡ್ತಾ ಹೋದರೆ ನಿಮಗೆ ಇನ್ನೊಂದು ಇನ್ಫಾರ್ಮೇಷನ್ ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ ನಾನು. ಇಲ್ಲಿ ಅವೈಲ್ ಮಾಕ್ ಟೆಸ್ಟ್ ಆಫರ್ಡ್ applicants who have registered for COMEDK exam will be offered to take a mock test just for the acquaintance. ನಿಮಗೆ ಆನ್ಲೈನ್ ಎಕ್ಸಾಮು ಒಂದು ಸ್ವಲ್ಪ ಪ್ರಾಕ್ಟೀಸ್ ಆಗಲಿ ಅಂತ ಒಂದು COMEDKನವರು ಮಾಕ್ ಟೆಸ್ಟ್ ಬಿಟ್ಟಿರ್ತಾರೆ. ಅದನ್ನು ತಗೊಂಡು ಟೆಸ್ಟಲ್ಲಿ ನಿಮ್ಮ ಸ್ಕೋರನ್ನು ಕೂಡ ಅನಲೈಸ್ ಮಾಡ್ಬೋದು, ನಿಮ್ಮ ಮಿಸ್ಟೇಕ್ಸ್ಗಳನ್ನು ಅನಲೈಸ್ ಮಾಡ್ಬೋದು. ನೆಗೆಟಿವ್ ಮಾರ್ಕಿಂಗ್ ಅಂತೂ ಇರೋದಿಲ್ಲ ನಿಮಗೆ ಗೊತ್ತಿರೋ ಹಾಗೆ. ಸೊ ರಿಲ್ಯಾಕ್ಸ್ ಆಗಿ ಎಕ್ಸಾಮ್ ಬರೀಬೋದು, ಏನು ತೊಂದರೆ ಇಲ್ಲ. ಹೀಗಾಗಿ ನಿಮಗೆ ಏನಾದರೂ ಪ್ರಶ್ನೆಗಳಿದ್ದರೆ ನಾನು ಆಲ್ರೆಡಿ ಹೇಳಿದಂಗೆ, ಯಾಕಂದರೆ ಸುಮಾರು ಇಂಟರ್ನೆಟ್ಟಲ್ಲಿ ಅಥವಾ ವೆಬ್ಸೈಟಲ್ಲಿ ಗ್ಲಿಚಸ್ ಬಂದೇ ಬರುತ್ತೆ. ಯು ಮೇ ಫೇಸ್ ಸಮ್ ಇಶ್ಯೂಸ್ ವೈಲ್ ಅಪ್ಲೈಯಿಂಗ್ ಫಾರ್ ಅವರ್ ರಿಜಿಸ್ಟ್ರಿಂಗ್ ಫಾರ್ ದ COMEDK. ಸೊ ಅದಕ್ಕೋಸ್ಕರ ನಿಮಗೆ ಏನೇ ತೊಂದರೆಗಳಿದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಪ್ರತಿಯೊಂದಕ್ಕೂ ಉತ್ತರ ಕೊಡ್ತೀನಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಆಲ್ ದಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್. ಥ್ಯಾಂಕ್ ಯು.